ನಿಮ್ಮ ಬ್ಲಾಗ್ಗೆ ಎಐ ಅನ್ನ ಬಳಸಿ ಕಂಟೆಂಟ್ ಅನ್ನ ಬರಿತಾ ಇದ್ದೀರಾ? ಹಾಗಂತಂದ್ರೆ ಎಐ ಕಂಟೆಂಟ್ ಯೂಸ್ ಮಾಡೋದ್ರಿಂದ ಗೂಗಲ್ ಆಡ್ಸೆನ್ಸ್ ಸಿಗುತ್ತಾ ಅಥವಾ ಡೈರೆಕ್ಟ್ ಆಗಿ ರಿಜೆಕ್ಟ್ ಆಗತ್ತಾ? ಸೊ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಎಂಡ್ ವರೆಗೂ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ಎಲ್ಲರೂ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಎಐ ಟೂಲ್ಸ್ ಗಳನ್ನ ಬಳಸ್ಬಿಟ್ಟು ಒಂದು ಕಂಟೆಂಟ್ ಆಗಿರ್ಬೋದು, ವಿಡಿಯೋಸ್ ಐಡಿಯಾಸ್ ಗಳಾಗಿರ್ಬೋದು, ಸೊ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಆದ್ರೆ ಒಂದು ದೊಡ್ಡ ಪ್ರಶ್ನೆ ಏನಂತಂದ್ರೆ ಎಐ ಕಂಟೆಂಟ್ ಅನ್ನ ಯೂಸ್ ಮಾಡೋದ್ರಿಂದ ಆಡ್ಸೆನ್ಸ್ ಅಪ್ರೂವ್ ಸಿಗುತ್ತಾ? ಆನ್ಸರ್ ಎಸ್, ಬಟ್ ಒಂದು ಕಂಡೀಷನ್ ಇದೆ. ಗೂಗಲ್ಗೆ ಪ್ರಾಬ್ಲಮ್ ಅನ್ನೋದು ಎಐ ಜೊತೆ ಅಲ್ಲ, ಬಟ್ ಏನಂತಂದ್ರೆ ಲೋ ಕಾಂಪಿಟೇಷನ್ ಜೊತೆ, ಅಂದ್ರೆ ಲೋ ಕ್ವಾಲಿಟಿ ಕಂಟೆಂಟ್ ಜೊತೆ. ನೀವು ಎಐ ಕಂಟೆಂಟ್ ಅನ್ನ ಕಾಪಿ ಪೇಸ್ಟ್ ಮಾಡಿ ಹಾಕದ್ರಿ ಅಂತಂದ್ರೆ, ಸೊ ಹ್ಯೂಮನ್ ಟಚ್ ಇಲ್ಲದೆ, ನೋ ಒರಿಜಿನಾಲಿಟಿ ಮತ್ತೆ ನೋ ವ್ಯಾಲ್ಯೂ ಕೊಡದೆ ನೀವು ಹಾಕಿದ್ರಿ ಅಂತಂದ್ರೆ ಆಡ್ಸೆನ್ಸ್ 100% ಆಗಿ ನಿಮ್ಗೆ ಸಿಗಲ್ಲ. ಆದ್ರೆ ನೀವೇನಂತಂದ್ರೆ ಎಐ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಅದರಲ್ಲಿ ಸ್ವಲ್ಪ ಹ್ಯೂಮನ್ ಟಚ್ ಅನ್ನ ಕೊಟ್ಬಿಟ್ಟು ಒಂದು ಹೆಲ್ಪ್ಫುಲ್ ಆಗಿರುವಂತ ಇನ್ಫಾರ್ಮೇಶನ್ ಆಗಿರುವಂತ ಒಂದು ಕಂಟೆಂಟ್ ಅನ್ನ ಕೊಟ್ಟು ಹ್ಯೂಮನ್ ಟಚ್ ಇತ್ತಂತಂದ್ರೆ ನಿಮ್ಮ ಒಂದು ಓನ್ ಎಕ್ಸ್ಪೀರಿಯನ್ಸ್ ಅನ್ನ ಆಡ್ ಮಾಡಿದ್ರಿ ಅಂತಂದ್ರೆ, ಸೊ ಅದು ಗೂಗಲ್ ಆಡ್ಸೆನ್ಸ್ ಗೆ ಅಪ್ರೂವ್ ಆಗೋ ಚಾನ್ಸಸ್ ಸ್ವಲ್ಪ ಇರುತ್ತೆ. ಗೂಗಲ್ ಅಫಿಷಿಯಲಿ ಹೇಳೋದು ಏನ್ ಗೊತ್ತಾ? ಹೆಲ್ಪ್ಫುಲ್ ಕಂಟೆಂಟ್ ಮ್ಯಾಟರ್ಸ್, ನಾಟ್ ಹೌ ಇಟ್ ಈಸ್ ಕ್ರಿಯೇಟೆಡ್. ಅಂದ್ರೆ ಎಐ ಅನ್ನ ಬಳಸಬಹುದು, ಬಟ್ ಏನಂತಂದ್ರೆ ಅದನ್ನೇ ಸ್ಮಾರ್ಟ್ ಆಗಿ ಯೂಸ್ ಮಾಡಬೇಕು. ಅಂತಂದ್ರೆ ಸಿಂಪಲ್ ಆಗಿ ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಿದ್ರಿ ಅಂತಂದ್ರೆ ಇದು ಅಲ್ಲ. ಐಡಿಯಾಸ್ ತಗೋಬಹುದು. ಐಡಿಯಾಸ್ ತಗೊಂಡು ನೀವು ಇಲ್ಲಿ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಕಂಟೆಂಟ್ ಅನ್ನ ಹಾಕ್ಬಹುದು. ಎಐ ಅನ್ನ ಅಸಿಸ್ಟೆಂಟ್ ಆಗಿ ಯೂಸ್ ಮಾಡಿ, ರಿಪ್ಲೇಸ್ಮೆಂಟ್ ಆಗಿ ಬೇಡ. ಅಂತಂದ್ರೆ ಎಐ ಅನ್ನ ನಿಮ್ಗೆ ಗೈಡ್ ಮಾಡೋ ತರ ಒಂದು ಯೂಸ್ ಮಾಡ್ಕೊಳ್ಳಿ, ಬಟ್ ಅದನ್ನೇ ಅಲ್ಲಿಂದ ಕಾಪಿ ಪೇಸ್ಟ್ ಮಾಡ್ಕೊಳ್ತೀರಿ ಅಂತಂದ್ರೆ ಆಗಲ್ಲ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಅನ್ಸಿದೆ ಅನ್ಕೋತೀನಿ. ಸೊ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.